ಸುದೀಪ್ ಆಗಿರ್ಬೋದು, ಈ ಆಂಕರ್ ಅನುಶ್ರೀ ಆಗಿರ್ಬೋದು, ಈ ಏನು ಬಿಗ್ ಬಾಸ್ ಆರ್ಟಿಸ್ಟ್ ಗಳಿದಾರಲ್ಲ ಎಲ್ಲರೂ ಸಹ ಪ್ರಮೋಷನ್ ಮಾಡಿದ್ದಾರೆ. ಎಲ್ಲರೂ ದುಡ್ಡು ಇಸ್ಕೊಂಡು ಪ್ರಮೋಷನ್ ಗಳನ್ನ ಮಾಡ್ತಾರೆ. ಅವರನ್ನ ಸೆಲೆಬ್ರಿಟಿಗಳನ್ನ ನಂಬಿ ಕೆಲವೊಂದು ಜನ, ಸಾಮಾನ್ಯವಾದ ಜನ ತಗೊಂಡೋಗಿ ಈ ಕಂಪನಿಗಳು ಚೆನ್ನಾಗಿರ್ಬೋದು ಅಂತ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಗೋಲ್ಡ್ ಸ್ಕೀಮ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಸ್ಕೀಮ್ ಆಗಿರ್ಬೋದು, ದಯಮಾಡಿ ಅದೇ ಬ್ರೋಚರ್ಸ್ ಇದೆ ನೋಡಿ, ಒಬ್ಬೊಬ್ಬರ ಹತ್ರ 2 ಲಕ್ಷ 3 ಲಕ್ಷ ಕಟ್ಟಿಸ್ಕೊಂಡು ನೋಡಿ ಏನು ಯಾವುದೇ ಕಂಪನಿಗಳನ್ನ ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ ಫೋನ್ ನಂಬರ್ ಆನ್ ಮಾಡಿ ಲೈಸೆನ್ಸ್ ಕೊಡೋದು. ಈ ಕಂಪನಿ ಯಾವ ಫೋನ್ ಮಾಡಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿತ್ತಾ, ಬರಬೇಕು, ಕೂತ್ಕೋಬೇಕು, ನೋಡಿ ವಕೀಲ್ರೆ ತಗೊಳ್ಳಿ ಡಾಕ್ಯುಮೆಂಟ್ಸ್ ಅಂತ ಹಿಂಗ್ ಬಿಸಾಕ್ಬೇಕು ಟೇಬಲ್ ಮೇಲೆ. ನಾವೇ ಕೇಳೋಣ? ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಯಾರೋ ಆಂಕರ್ ಅನುಶ್ರೀ ಅವರು ಈ ಬಿಗ್ ಬಾಸ್ ಅಲ್ಲಿ ಏನು ಸ್ವಲ್ಪ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ, ಅವರೆಲ್ಲರೂ ಈ ತರ ಬೋಗಸ್ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋಂಥದ್ದು. ನ್ಯಾಯಬದ್ಧವಾಗಿ ನೀವು ವ್ಯವಸ್ಥೆಯಾಗಿ ಒಂದು ವ್ಯವಸ್ಥಿತವಾಗಿ ಬಿಸ್ನೆಸ್ ಮಾಡ್ತೀರ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕು. ಗ್ರೂಪ್ಗಳು ಇಲ್ಲಿ ನೋಡಿ, ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಇದ್ರದ್ದು ಒಂದು ದೊಡ್ಡ ಹಗರಣ ಇವಾಗ ಬೆಳಕಿಗೆ ಬರ್ತಿರುವಂತದ್ದು. ನಮ್ಮ ಏರಿಯಾದಲ್ಲಿ 400 ಕೋಟಿ ಹಗರಣ ಮಾಡಿರೋದು ಇವರು. ನಮ್ಮ ಏರಿಯಾದಲ್ಲಿ 400 ಕೋಟಿ ಹಗರಣ ಮಾಡಿರೋದು ಇವರು. ಎಲ್ಲ ಪಾಪ ಮನೆಯಲ್ಲಿ ಹೆಣ್ಮಕ್ಳು ಏನ್ ಆಸೆ ಇರುತ್ತೆ ಅಂದ್ರೆ 1 ಲಕ್ಷ 2 ಲಕ್ಷ ಹಾಕಿದ್ರೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ, 2 ಲಕ್ಷ ಕಟ್ಟಿದ್ರೆ 4 ಲಕ್ಷ ಕೊಡ್ತೀನಿ ಅಂತ ಆಸೆಯನ್ನ ಹುಟ್ಟಿಸ್ತಾರೆ ಇವರು. ಗ್ರೂಪ್ಗಳು ಇಲ್ಲಿ ನೋಡಿ, ಈ ಒಂದು ಡ್ರೀಮ್ ಡೀಲ್ ಗ್ರೂಪ್ ಇದ್ರದ್ದು ಒಂದು ದೊಡ್ಡ ಹಗರಣ ಇವಾಗ ಬೆಳಕಿಗೆ ಬರ್ತಿರುವಂತದ್ದು. ನೋಡಿ, ದಯಮಾಡಿ ಕರ್ನಾಟಕದ ಜನತೆ ಮತ್ತು ಸಾರ್ವಜನಿಕರು ಅಥವಾ ಗ್ರಾಹಕರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇವತ್ತು ನಮ್ಮ ಮಾರ್ಕೆಟಲ್ಲಿ ಈ MLM ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸಿಸ್ಟಮು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ ಎಲ್ಲ ಒಂದು ಖಾಸಗಿ ಕಂಪನಿಗಳನ್ನ ಮಾಡ್ಕೊಂಡಿರ್ತಾರೆ ನೋಡಿ. ಇದು ನಮ್ಮ ಅಂದ್ರಳ್ಳಿ ಭಾಗದಲ್ಲಿ ಬರುತ್ತೆ. ಇದು ಯಾವುದೋ ಒಂದು ಬೋಗಸ್ ಕಂಪ್ನಿ ಡ್ರೀಮ್ ಡೀಲ್ ಗ್ರೂಪ್ಸ್. ಇವತ್ತು ಏನಾಗಿದೆ ಅಂದರೆ, ಇದಕ್ಕೆ ನಮ್ಮ ಫಿಲಮ್ ಆರ್ಟಿಸ್ಟ್ಗಳಾದ ವಿಜಯ್ ರಾಘವೇಂದ್ರ, ರಮೇಶ್ ಅರವಿಂದ್, ಆಂಕರ್ ಅನುಶ್ರೀ ಅವರು ನೇರವಾಗಿ ಪ್ರಮೋಷನ್ಗಳನ್ನು ಮಾಡಿಬಿಡ್ತಾರೆ. ಇವತ್ತು ನಮ್ಮ ಈ ಅಂದ್ರಳ್ಳಿ ಭಾಗದಲ್ಲಿ ಸುಮಾರು ಒಂದು 5,60,000ದಿಂದ ಅಪ್ರಾಕ್ಸಿಮೇಟ್ ಆಗಿ ಒಂದು 300ರಿಂದ 400 ಕೋಟಿ ಹಗರಣವನ್ನ ಮಾಡಿದ್ದಾರೆ ಇವರು. ಪಾಪ ಇವತ್ತು ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ ಅಂತ ಮಾಡಿರೋರು ಯಾರು? ಎಲ್ಲ ಪಾಪ ಕೂಲಿ ಕಾರ್ಮಿಕರುಗಳು, ಎಲ್ಲೋ ಪಾಪ ಇಂಡಸ್ಟ್ರಿಯಲಲ್ಲಿ ಕೆಲಸ ಮಾಡುವಂಥವ್ರು, ಎಲ್ಲೋ ಪಾಪ ಮನೆ ಕೆಲಸ ಮಾಡುವಂಥವ್ರು, ಪಾಪ ಹೆಣ್ಮಕ್ಳು, ಮನೆಯಲ್ಲಿ ಇರುವಂತ ಹೆಣ್ಮಕ್ಳನ್ನ ಈ ಕಂಪನಿಗಳು ಇವತ್ತು ಟಾರ್ಗೆಟ್ ಅನ್ನ ಮಾಡ್ತಾರೆ. ಏನು ಇದು? ಯಾವುದೋ ಚೈನ್ ಲಿಂಕ್ ಸಿಸ್ಟಮ್ಗಳು ಅಥವಾ ಯಾವುದೋ ಡೈರೆಕ್ಟ್ ಸೆಲ್ಲಿಂಗು. ನೀವು ಒಬ್ಬರನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೂ ಲಾಭ ಬರುತ್ತೆ, ಇನ್ನಷ್ಟನ್ನ ಇನ್ವೆಸ್ಟ್ ಮಾಡಿದ್ರೆ ಈ ಇಂಟ್ರೊಡ್ಯೂಸ್ಗಳನ್ನು ಮಾಡಿದ್ರೆ ಮತ್ತಷ್ಟು ಲಾಭ. ಈ ಒಂದು ಲಾಭಾಂಶದ ಒಂದು ಆಸೆಯನ್ನ ತೋರಿಸಿ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸ್ಕೊಂಡು ಅವ್ರ ಮನೆಯನ್ನ ಸರ್ವನಾಶ ಮಾಡ್ತಿರುವಂತ ಕಂಪನಿಗಳಲ್ಲಿ ಈ ಡ್ರೀಮ್ ಡೀಲ್ ಗ್ರೂಪ್ ಒಂದಿದಾಗಿದೆ. ಇದಕ್ಕೆ ಏನಾಗುತ್ತೆ ಅಂದ್ರೆ, ಜನಗಳಿಗೆ ಸರ್ವೇ ಸಾಮಾನ್ಯವಾಗಿ ಇವತ್ತು ಏನಾಗಿದೆ ಸಮಾಜದಲ್ಲಿ, ಒಂದು ಸ್ವಲ್ಪ ಕೂಲಿ ಕಾರ್ಮಿಕರು ಇರ್ತಾರೆ, ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ. ಇವ್ರು ಏನಾಗುತ್ತೆ ಅಂದ್ರೆ, ಸಾಮಾನ್ಯ ವರ್ಗದ ಕುಟುಂಬ ಮತ್ತು ಮಧ್ಯಮ ವರ್ಗದ ಕುಟುಂಬಗಳೇ ಟಾರ್ಗೆಟು, ಅದರಲ್ಲಿ ಹೆಣ್ಣು ಮಕ್ಕಳೇ ಟಾರ್ಗೆಟು. ಈ ನಮ್ಮ ಅಂದ್ರಳ್ಳಿ ಭಾಗದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಈ ಅಂದ್ರಳ್ಳಿ ಎಲೆಕ್ಟ್ರಾನಿಕ್ಸ್ ಎಂಟೈರ್ ಬೆಂಗಳೂರಲ್ಲಿ ಸುಮಾರು ಒಂದು 5,000ರಿಂದ 50,000 ಜನಗಳ ಹತ್ರ 2 ಲಕ್ಷ 3 ಲಕ್ಷ ದುಡ್ಡನ್ನ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಇವರು. ಇವತ್ತು ಯಾರು ಕೇಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡಿ, ಇವಾಗ ನಾವು ಒಂದು 10 ನಿಮಿಷ ಬರ್ತೀವಿ, ನಾವು ಏನು ಪಾಪ ನಮ್ಮ ಕಾರ್ಮಿಕರು, ನಮ್ಮ ಜನ ಏನು ಇನ್ವೆಸ್ಟ್ ಅಂತ ಮಾಡಿದ್ದಾರೆ, ದುಡ್ಡನ್ನ ಕೊಡಿ, ವಾಪಸ್ ದುಡ್ಡನ್ನ ಕೊಡಿ ಅಂತ ಬಂದ್ರೆ ಕ್ಲೋಸ್ ಮಾಡ್ಕೊಂಡು ಓಡೋಗಿದ್ದಾರೆ ಅವರು. ಈ ತರ ಸಂದರ್ಭಗಳಲ್ಲಿ ಜನಗಳು, ಗ್ರಾಹಕರು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಈ ತರ ಬೋಗಸ್ ಕಂಪನಿಗಳ ಮೇಲೆ ಯಾರು ಸಹ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಡಿ. ನೋಡಿ, ನಮ್ಮಲ್ಲಿ ಏನು ಯಾರು ಇರೋರು ಕುಬೇರರು ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಪಾಪ ಬಡವರು, ಕೆಲ್ಸಕ್ಕೆ ಹೋಗೋರು, ಕೂಲಿ ಕಾರ್ಮಿಕರು ಎಲ್ಲ 2 ಲಕ್ಷ ಒಬ್ಬೊಬ್ಬರ ಹತ್ರ 2 ಲಕ್ಷ 3 ಲಕ್ಷ ದುಡ್ಡನ್ನ ಇಸ್ಕೊಂಡು ಇವತ್ತು ಮಿನಿಮಮ್ 400 ಕೋಟಿ ಹಗರಣವನ್ನ ಮಾಡಿದೆ ಇದು ಗ್ರೂಪ್. ಇದು ಎಲ್ಲಿ ಸಾರ್ವಜನಿಕರಿಗೆ ಈ ತರ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು, ಇದರ ಮೇಲೆ ಸುಮೋಟೋ FIR ಅನ್ನು ದಾಖಲಿಸಿ ಇಮ್ಮಿಡಿಯೇಟ್ ದಯಮಾಡಿ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡಿ. ಸಾಮಾನ್ಯ ಜನತೆಗೆ ಇವತ್ತು ಈ ಕಂಪನಿಗಳಿಂದ ತೊಂದರೆಗಳಾಗ್ತಿದೆ, ಈ ದುಡ್ಡನ್ನೆಲ್ಲ ವಾಪಸ್ ಮಾಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ಸರ್, ಸಾಕಷ್ಟು ಸಮಸ್ಯೆ ಏನು ಅಂತಂದ್ರೆ, ಇವ್ರಿಗೆಲ್ಲ ಯಾರು ಮಾನ್ಯತೆ ಕೊಡ್ತಾರೆ ಅಂದ್ರೆ, ಬಂದು ಇಷ್ಟೊಂದು 400 ಕೋಟಿ ಲೂಟಿ ಮಾಡ್ತಾರೆ ಅಂದ್ರೆ ಇದಕ್ಕೆ ಯಾರು ತುಂಬಾ ಕೊಡ್ತಾರೆ ಅಂತ? ಸರ್ ನೋಡಿ, ಇವಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಪ್ರಮೋಷನ್ಗಳೇ ಕಾರಣ. ನೋಡಿ, ಪಾಪ ಬಡ ಜನರಿಗಾಗಿರ್ಬೋದು, ಸಾಮಾನ್ಯ ಜನರಿಗಾಗಿರ್ಬೋದು, ಇದ್ರ ಬಗ್ಗೆ ಏನ್ ಮಾಹಿತಿ ಇರುತ್ತೆ? ಈಗ ನಮ್ಮಲ್ಲಿ ರಮೇಶ್ ಅರವಿಂದ್ ಆಗಿರ್ಬೋದು, ಆಮೇಲೆ ಸುದೀಪ್ ಆಗಿರ್ಬೋದು,
ಈ ಆಂಕರ್ ಅನುಶ್ರೀ ಆಗಿರ್ಬೋದು, ಈ ಏನು ಬಿಗ್ ಬಾಸ್ ಆರ್ಟಿಸ್ಟ್ಗಳಿದಾರಲ್ಲ ಎಲ್ಲರೂ ಸಹ ಪ್ರಮೋಷನ್ ಮಾಡಿದ್ದಾರೆ. ಎಲ್ಲರೂ ದುಡ್ಡು ಇಸ್ಕೊಂಡು ಪ್ರಮೋಷನ್ಗಳನ್ನ ಮಾಡ್ತಾರೆ. ಅವರನ್ನ ಸೆಲೆಬ್ರಿಟಿಗಳನ್ನ ನಂಬಿ ಕೆಲವೊಂದು ಜನ, ಸಾಮಾನ್ಯವಾದ ಜನ ತಗೊಂಡೋಗಿ ಈ ಕಂಪ್ನಿಗಳು ಚೆನ್ನಾಗಿರ್ಬೋದು ಅಂತ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಇವತ್ತು ಬಡ ಮತ್ತು ಸಾಮಾನ್ಯ ಜನರ ಮನೆ ಹಾಳಾಗಿದೆ. ಇವತ್ತು ಯಾರು ಸೆಲೆಬ್ರಿಟಿಗಳು ಬರ್ತಾರಾ? ನಾನು ದಯಮಾಡಿ ಸೆಲೆಬ್ರಿಟಿಗಳಿಗೆ ಮತ್ತು ಪ್ರಮೋಷನ್ ಮಾಡೋರಿಗೆ ನಾನೊಂದು ಮಾಹಿತಿ ಕೊಡೋದು, ದಯಮಾಡಿ ಕಂಪನಿಗಳು ಲೈಸೆನ್ಸ್ ಪ್ರಕಾರವಾಗಿದೆಯಾ, ಇವ್ರಿಗೆ ಸಾರ್ವಜನಿಕರಿಂದ ಹಣಕಾಸನ್ನ ಈಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ, ಈ ಕಂಪನಿಗಳ ಲೈಸೆನ್ಸ್ ಪ್ರಾಧಿಕಾರಗಳು ಏನು, ಸಾರ್ವಜನಿಕರಿಂದ ಈ ಮಟ್ಟಿಗೆ ಹಣಕಾಸುಗಳನ್ನು ಈಸ್ಕೊಂಡು ಒಂದು ಏರಿಯಾದಲ್ಲಿ 400-500 ಕೋಟಿ ದರೋಡೆಯನ್ನ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯಾರು ಅಧಿಕಾರವನ್ನ ಕೊಟ್ಟಿರುವಂತದ್ದು? ಇವತ್ತು ನೋಡಿ, ನಾವು ಸುಮ್ಮನೆ ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 50-60 ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ. ಇಂಥ ಭಾಗಗಳು, ಇಂಥ ಡಿವಿಷನ್ಗಳು ಮೈಸೂರು, ತುಮಕೂರು, ಮಂಗಳೂರು, ಹುಬ್ಳಿ, ಈ ಥರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇದೆ. ಈಗ ನಮ್ಮಲ್ಲೇ ಒಂದು 50 ಕೋಟಿ 100 ಕೋಟಿ ಕಲೆಕ್ಷನ್ ಆಗಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಇವರು ಮನೆ ಹಾಳು ಮಾಡಿಲ್ಲ ಇವತ್ತು? ಹಾಗಾಗಿ ದಯಮಾಡಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡುವಂಥದ್ದು, ಈ ಥರ ಚೈನ್ ಲಿಂಕು, ಆಮೇಲೆ ಈ ಪಿರಮಿಡ್ ಸ್ಕೀಮು, MLM ಸಿಸ್ಟಮು, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಬರ್ತಾವಲ್ಲ, ಆಮೇಲೆ ದಯಮಾಡಿ ನಮ್ಮ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನೋಡಿ ಇದು ಯಾವುದೋ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ಬಂತ? ಇಡೀ 30-40 ವರ್ಷಗಳಿಂದ ಮಾರ್ಕೆಟಲ್ಲಿ ಏನಿದೆ ಅದು ಯಾವುದೋ RMP ಅಂತ ಬಂದ್ರು, ಜನಗಳೇ ನುಗ್ಗಿ ಆಫೀಸ್ಗಳಿಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿ ಓಡಿಸಿದ್ರು. ಇದೇನು ಹೊಸ ಕಂಪ್ನಿನ ಇದು? ನಮ್ಮ ಕರ್ನಾಟಕಕ್ಕಾಗಿರ್ಬೋದು, ಇಂಡಿಯಾಗಾಗಿರ್ಬೋದು, ಈ ತರ 100 ಕಂಪನಿಗಳು ಬರುತ್ತೆ, ಜನಗಳನ್ನ ವಂಚಿಸುತ್ತೆ, 100 ಕೋಟಿ ದುಡ್ಡುಗಳನ್ನ ಮಾಡ್ಕೊಳ್ತಾರೆ. ಇವತ್ತು ಬಂದು ಕೇಳುವಂತ ಸಂದರ್ಭಕ್ಕೆ ಬಂದಾಗ ಆಫೀಸನ್ನ ಕ್ಲೋಸ್ ಮಾಡ್ಕೊಂಡು ಓಡ್ಬಿಡ್ತಾರೆ. ಇಂಥ ಸಂದರ್ಭ ನಾವೇನ್ ಮಾಡೋದು ಹೇಳಿ, ಸಾಮಾನ್ಯ ಜನರು? ಅದಕ್ಕೆ ನಾನು ಮಾಹಿತಿ ಕೊಡುವಂಥದ್ದು, ದಯಮಾಡಿ ಇಂಥ ಕಂಪನಿಗಳ ಮೇಲೆ ಯಾರೂ ಸಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಕೋಬೇಡಿ. ಜೊತೆಗೆ ಕಾನೂನು ಅಡಿಯಲ್ಲಿ ಇರುವಂತದ್ದು ಯಾವುದೇ ಕಾರಣಕ್ಕೂ ಬಹುಮಾನ ಅನ್ನೋದನ್ನ ಘೋಷಣೆ ಮಾಡುವಾಗಿಲ್ಲ. ಹೌದು ಹೌದು, ಅದನ್ನೇ ಒಂದು ಬಹುಮಾನ ಅನ್ನೋದ್ರಿಂದಲೇ ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಆ ಒಂದು ಹೆಸರಲ್ಲಿ. ಸರ್ ನೋಡಿ, ಡ್ರೀಮ್ ಡೀಲ್ ಕಂಪನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಅಲ್ಲಿ ಏನಾಗುತ್ತೆ, ಕಾನೂನಲ್ಲಿ ನಿಷಿದ್ಧ ಇದೆ. ಬಹುಮಾನಗಳನ್ನ ಕೊಡ್ತೀನಿ, 1:2 ಕೊಡ್ತೀನಿ, ಈಗ 1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತೀನಿ ಅನ್ನೋ ಏನು ಬಹುಮಾನದ ಆಸೆಯನ್ನ ತೋರಿಸಿ ವಿಡಿಯೋಗಳನ್ನ ಮಾಡಿ ಜನಗಳಿಗೆ ಪ್ರಚೋದನೆಯನ್ನ ಉಂಟಾಕಿ ಈ ತರ ಮಾಡಬಾರ್ದು ಅಂತ ಲಿಖಿತವಾದ ಕಾನೂನಿದೆ. ಆದ್ರೂ ಇವ್ರು ಏನ್ ಮಾಡ್ತಾರೆ, ಡ್ರೀಮ್ ಡೀಲ್ ಗ್ರೂಪ್ ಅಂತ ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾಗಳ ಚೆಕ್ ಮಾಡಿ ತುಂಬಾ ದೊಡ್ಡದಾಗಿ ಬರ್ತದೆ. ಆ ಇವು ಏನ್ ಮಾಡ್ತವೆ, ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಮೋಷನ್ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಒಂದು 4 ಕಂತು 5 ಕಂತು ದುಡ್ಡನ್ನ ಕಟ್ಟಿರ್ತಾರೆ. ಒಂದು 5 ಕಂತು ದುಡ್ಡು, ಒಂದು 50,000 60,000 ಕಟ್ಟಿರ್ತಾರೆ. ಬೇಕು ಅಂತಾನೆ ಯಾರಿಗೋ ಒಬ್ರಿಗೆ ಒಂದು ಮೊಬೈಲ್ ಅನ್ನ ಬಹುಮಾನ ಕೊಡುವಂಥದ್ದು. ಆಗ ಸುತ್ತಮುತ್ತ ಜನಗಳಿಗೆ ಏನಾಗುತ್ತೆ ಅಂದ್ರೆ, ಈ ಕಂಪನಿ ಒಂದು 40,000 ಕಟ್ಟಿದ್ರೆ ಒಂದು ಕಾರನ್ನ ಕೊಡ್ತಾರೆ, ಒಂದು 20,000 ಕಟ್ಬಿಟ್ರೆ ಒಂದು ಬೈಕ್ ಅನ್ನ ಕೊಡ್ತಾರೆ ಅಂತ ಆಸೆ ಬಂದಾಗ ಏನಾಗುತ್ತೆ, ಸುತ್ತಮುತ್ತ ಎಲ್ಲ ಜನಗಳನ್ನೆಲ್ಲ ಕರ್ಕೊಂಡ್ಬಂದು ಪಾಪ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸ್ತಾರೆ. ಯಾವಾಗ ಒಂದು 100 ಕೋಟಿ 200 ಕೋಟಿ ಆಗುತ್ತೆ, ಇವತ್ತು ನೋಡಿ ಆಫೀಸ್ ಬಾಗ್ಲಾಕೋರು ನಾವು ಬಂದು ಕೂಡಲೇ ಓಡ್ಬಿಟ್ರು ಪಾಪ. ಇವತ್ತು ನಾನು ನೋಡಿ ಆ ಕಂಪ್ನಿಯವರೆಲ್ಲ ಏನಾಗುತ್ತೆ, ನಾವು ಬಂದೇಡ್ಕೆ ಕ್ಯಾಮ್ರಾಗಳು ನೋಡ್ತಾರೆ, ಓಡೋಗ್ಬಿಡ್ತಾರೆ. ಇದಕ್ಕೆ ಸಾರ್ವಜನಿಕರಿಗೆ ಉತ್ತರ ಕೊಡೋರು ಯಾರು? ಸರಿ, ಹೇಗೆ ಸರ್ ಇದು ಕಡಿವಾಣ ಹಾಕೋದು ಹೇಗೆ ಸರ್? ಇದಕ್ಕೆ ದಯಮಾಡಿ ಗ್ರಾಹಕರು ಅಂದ್ರೆ ನಮ್ಮ ಏನು ಜನತೆ ಇದೆ, ಜನತೆ ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಬೇಕು. ನೋಡಿ, ಅದ್ಯಾರೋ ರಮೇಶ್ ಅರವಿಂದ್, ನಾನು ಮೊನ್ನೆ ಯಾವುದೋ ಒಂದು ಇದು ಹೇಳಿದೆ, ಜಾರ್ ಕಂಪನಿ ಅಂತ ಮೊನ್ನೆ ಒಂದು ಬ್ಯಾನ್ ಆಯ್ತಲ್ಲ, ಸೇಮ್ ಈ ಬೋಗಸ್ ಕಂಪನಿಗಳಿಗೆಲ್ಲ ಯಾರು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ, ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಯಾರೋ ಆಂಕರ್ ಅನುಶ್ರೀ ಅವರು, ಈ ಬಿಗ್ ಬಾಸ್ ಅಲ್ಲಿ ಏನು ಸ್ವಲ್ಪ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ, ಅವರೆಲ್ಲರೂ ಈ ತರ ಬೋಗಸ್ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋಂಥದ್ದು. ನ್ಯಾಯಬದ್ಧವಾಗಿ ನೀವು ವ್ಯವಸ್ಥೆಯಾಗಿ ಒಂದು ವ್ಯವಸ್ಥಿತವಾಗಿ ಬಿಸ್ನೆಸ್ ಮಾಡ್ತೀರ, ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಯಾಕೆ ಬೇಕು? ಈ ಬೋಗಸ್ ಮಾಡ್ತಿರೋರೆಲ್ಲ ಈ ಏನೇನು ಟಿವಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದೆ ಎಲ್ಲ ಈ ಬೋಗಸ್ ಕಂಪ್ನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು. ಲಕ್ಷ ಕೋಟಿ ದುಡ್ಡನ್ನ ಈಸ್ಕೊಳ್ತಾರೆ, ಪ್ರಮೋಷನ್ ಮಾಡ್ತಾರೆ. ಜನ ಏನಂತ ಮನಸ್ಥಿತಿ ಬರುತ್ತೆ ಅಂದ್ರೆ, ಇವರೆಲ್ಲ ದೊಡ್ಡವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಇಷ್ಟೊಂದು ಪ್ರಮೋಷನ್ ಮಾಡ್ತಾರೆ ಅಂದ್ರೆ ಇದು ನ್ಯಾಯಬದ್ಧವಾಗಿದೆ ಅಂತ ಬಂದ್ಬಿಟ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಯಮಾಡಿ ಯಾವುದೇ ಆಗಿರ್ಬೋದು, ಈ ತರ ಗೋಲ್ಡ್ ಸ್ಕೀಮ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಸ್ಕೀಮ್ ಆಗಿರ್ಬೋದು, ದಯಮಾಡಿ ಅದೇ ಬ್ರೋಚರ್ಸ್ ಇದೆ ನೋಡಿ, ಒಬ್ಬೊಬ್ರ ಹತ್ರ 2 ಲಕ್ಷ 3 ಲಕ್ಷ ಕಟ್ಟಿಸ್ಕೊಂಡಿದ್ದಾರೆ. ಇವತ್ತು ಕೇಳಕ್ ಬಂದ್ರೆ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇವತ್ತು ನಮ್ಮ ಏರಿಯಾದಲ್ಲೇ 400 ಕೋಟಿ ಹಗರಣ ಮಾಡಿರೋದು ಇವರು. ಎಲ್ಲ ಪಾಪ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನ್ ಆಸೆ ಇರುತ್ತೆ ಅಂದ್ರೆ, 1 ಲಕ್ಷ 2 ಲಕ್ಷ ಹಾಕಿದ್ರೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತಾರೆ, 2 ಲಕ್ಷ ಕಟ್ಟಿದ್ರೆ 4 ಲಕ್ಷ ಕೊಡ್ತೀನಿ ಅಂತ ಆಸೆಯನ್ನ ಹುಟ್ಟಿಸ್ತಾರೆ ಇವರು. ಆ ಆಸೆಗೆ ಏನ್ ಮಾಡ್ತಾರೆ, ಹೆಣ್ಮಕ್ಳು ಪಾಪ ಮನೇಲಿರೋರು ಒಡವೆಗಳನ್ನ ಅಡಮಾನ ಮಾಡುವಂಥದ್ದು,
ಮನೆಗಳನ್ನ ಅಡಮಾನ ಮಾಡಿ ತಗೊಬಂದು 10 ಲಕ್ಷ 15 ಲಕ್ಷ ದುಡ್ಡುಗಳನ್ನ ಕೊಟ್ಟಿದ್ದಾರೆ ಈ ಕಂಪ್ನಿಗಳಿಗೆ. ಇವೆಲ್ಲ ಇದ್ಯಾವುದೋ ನೋಡಿ ಡ್ರೀಮ್ ಡೀಲ್ ಕಂಪನಿ ಸಂಪೂರ್ಣವಾಗಿ ಬೋಗಸ್ ಕಂಪ್ನಿಗಳು ಎಂಟೈರ್ ಕರ್ನಾಟಕದಲ್ಲಿದೆ. ದಯಮಾಡಿ ಯಾರೇ ಗ್ರಾಹಕರು ಸಾರ್ವಜನಿಕರು ಇಂಥ ಕಂಪನಿಗಳನ್ನ ನಂಬಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅನ್ನೋದು ನನ್ನ. ಸರ್ ಈಗ ಮೋಸ ಹೋಗಿರುವಂತವ್ರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಹೇಗೆ ಮಾಡಬಹುದು ಸರ್? ಸರ್ ನೋಡಿ, ಡ್ರೀಮ್ ಡ್ರೀಲ್ ಕಂಪ್ನಿ ಅಂತಿದೆಯಲ್ಲ, ಇದು ನಿಮ್ಮ ಕನಸನ್ನ ನಾಶ ಮಾಡುವಂತ ಒಂದು ಬೋಗಸ್ ಕಂಪನಿ. ಈ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇವತ್ತೇ ಒಂದು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳುವಂಥದ್ದು ಏನು, ನೀವು ಇದು ಇಮ್ಮಿಡಿಯೇಟ್ ಈಗಲೇನೆ ನೀವು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಆ ಬ್ರಾಂಚ್ ಹತ್ರ ಹೋಗಿ ಬೂಟಲ್ಲೂ ಹೊಡೆದು ದುಡ್ಡನ್ನ ವಾಪಸ್ ಇಸ್ಕೊಳ್ಳಿ. ಇವೆಲ್ಲ ಸಾರ್ವಜನಿಕರಿಗೆ ನಾನು ಹೇಳೋ ಕಾನೂನಲ್ಲಿ ಆಸ್ಪದನೇ ಇಲ್ಲ. ಈಗ ಗೋಲ್ಡ್ ಸ್ಕೀಮ್ ಮೇಲೆ ದುಡ್ಡು ಹಾಕ್ತಾರೆ, ಯಾವ್ದು ಆಭರಣ ಅಂಗಡಿಗಳು ನಾನು ಹೇಳ್ತಾನೆ ಇರ್ತೀನಿ, ಆಭರಣ ಅಂಗಡಿಗಳ ಮೇಲೆ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಕಸ್ಮಾತ್ ರಿಯಲ್ ಎಸ್ಟೇಟ್ ಸ್ಕೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈಗ ಚೈನ್ ಲಿಂಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಈ ತಿಂಗಳ ಕಂತುಗಳನ್ನಾಗಿ ಕಟ್ಟಿಸ್ಕೊಳ್ಳೋದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲ, ಯಾವ ಕಾನೂನು ಸಹ ಹೇಳಿಲ್ಲ. ಹಾಗಾಗಿ ನಾನು ಇಡೀ ಕರ್ನಾಟಕದ ಜನತೆಗೆ ಮನವಿ ಮಾಡುವಂಥದ್ದು, ತಿಂಗಳ ಸ್ಕೀಮ್ ಮಾಡುವಂಥದ್ದು ಕಾನೂನಲ್ಲಿ ಯಾವುದೇ ಆಸ್ಪದ ಇಲ್ಲ. ತಿಂಗಳ ಕಂತುಗಳನ್ನು ಕಟ್ಟುವುದರಲ್ಲಿ ನಾನು ನಿಮಗೆ ಮನವಿ ಮಾಡುವಂಥದ್ದು ಕಟ್ಟಬೇಡಿ. ಕಟ್ಕೊಂಡ್ರೆ ನಿಮ್ಮ ದುಡ್ಡಂತೂ ಪಂಗನಾಮ ಆಗೋದಂತೂ ಗ್ಯಾರಂಟಿ. ನೋಡಿ, ಈ ತರ ಬೋಗಸ್ ಕಂಪ್ನಿಗಳು ಇಡೀ ಎಂಟೈರ್ ಕರ್ನಾಟಕದಲ್ಲಿ ಡ್ರೀಮ್ ಡೀಲ್ ಕಂಪನಿ ಒಂದು ಬೋಗಸ್ ಕಂಪನಿ. ದಯಮಾಡಿ ಇದರ ಮೇಲೆ ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹ ನೀವು ಈ ಹತ್ತಿರದ ಬ್ರಾಂಚ್ ಹತ್ರ ಹೋಗಿ ನಿಮ್ಮ ದುಡ್ಡನ್ನ ಈ ಕೂಡಲೇ ವಾಪಸ್ ಇಸ್ಕೊಳ್ಳಿ. ಅಕಸ್ಮಾತ್ ಕೊಡಲ್ಲ, ರೌಡಿಸಮ್ ಅದು ಇದು ಮಾಡೋದಾದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣವನ್ನ ದಾಖಲು ಮಾಡಿ ನಿಮ್ಮ ಹಣವನ್ನ ನೀವು ಫಸ್ಟ್ ವಾಪಸ್ ಇಸ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ತರ ಚೈನ್ ಲಿಂಕು, ಡೈರೆಕ್ಟ್ ಸೆಲ್ಲಿಂಗು, MLM ಬಿಸ್ನೆಸ್ ಮೇಲೆ ಯಾವುದೇ ಕಾರಣಕ್ಕೂ ಬಂಡವಾಳಗಳನ್ನ ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ ಸ್ನೇಹಿತರೆ.